ಒಂದು ನಿಮಿಷ. ಚಾಮಣಿ ಮೇಡಮ್ ಅವರೇ, ಸುಬ್ಬು ಫೋನಲ್ಲಿ ಬ್ಯುಸಿಯಾಗಿ ಹೋದ. ಇನ್ನು ಅವ್ನು ಬಂದು ನಿಮಗೆ ಅಡುಗೆಗೆ ಸಹಾಯ ಮಾಡ್ದಂಗೆ, ನಾವೆಲ್ಲರೂ ಹಬ್ಬದ ಅಡುಗೆ ಊಟ ಮಾಡ್ದಂಗೆ. ಬನ್ನಿ ಬನ್ನಿ, ನಿಮಗೆ ನಾನೇ ಸಹಾಯ ಮಾಡ್ತೀನಿ. ನಾವೆಲ್ಲರೂ ಸೇರ್ಕೊಂಡು ಅಡುಗೆ ಮಾಡೋಣ. ಬಾ. ಬನ್ನಿ ಬನ್ನಿ. ಹಾಂ ಅಪ್ಪ. ನೋಡಿದ್ರ ಕಾರ್ತಿಕೇಯನ್ನ ಫೋನ್ ಬಂದ ತಕ್ಷಣ ಹೆಂಗೆ ಟೆನ್ಷನ್ ಮಾಡ್ಕೊಂಡು ಹೋದ ಅಂತ. ಹಬ್ಬದ ದಿನನೂ ಹೊರಗೆ ಹೋಗಿ ಯಾರಿಗೂ ಗೊತ್ತಿಲ್ದಂಗೆ ಮಾತಾಡ್ತಿದ್ದಾನೆ ಅಂದರೆ ಏನೋ ನಮಗೆ ಯಾರಿಗೂ ಗೊತ್ತಾಗದೇ ಇರೋ ವಿಷಯ ಇರಬೇಕು ಅಂತ ಅನ್ಸಲ್ವಾ? ಹಾಗೇನೂ ಇಲ್ಲ, ಇಲ್ಲಿ ನಾವೆಲ್ಲರೂ ಇದ್ದೀವಲ್ವ, ಅದಕ್ಕೆ ಹೊರಗೆ ಹೋಗಿ ಮಾತಾಡ್ತಿದ್ದಾನೆ ಅಷ್ಟೇ. ಏನೋ ಇಂಪಾರ್ಟೆಂಟ್ ಕಾಲ್ ಇರಬೇಕು. ಇಂಪಾರ್ಟೆಂಟಾ? ನಿಮಗಿಂತ ಇಂಪಾರ್ಟೆಂಟಾ? ಬಿತ್ತು, ಸಣ್ಣ ಕಿಡಿ ಬಿತ್ತು. ನಿಜ ಹೇಳ್ತಿದ್ದೀರಾ? ಹೌದಾ? ಸರಿ, ನೀವು ಅವ್ರನ್ನ ನೋಡಿದ್ರಿ ಅಂತ ಹೇಳಿದ್ರಲ್ಲ, ಅದೇ ಜಾಗದಲ್ಲಿ ಮತ್ತೆ ಕಾಣಿಸ್ಬೋದು ಅಂತ ಕಾಯ್ತಾರಿ. ನಾನು ಆದಷ್ಟು ಬೇಗ ಹೊರಟ್ಬಿಡ್ತೀನಿ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹಾಂ, ಹಬ್ಬ, ಇವತ್ತು ನಂದಿನಿ ಅಮ್ಮವ್ರನ್ನ ನಾನು ನೋಡಿದ್ರು ನೋಡ್ಬೋದು. ಆದಷ್ಟು ಬೇಗ ಹೊರಟ್ಬಿಡ್ಬೇಕು. ಸುಬ್ಬು, ಆಚೆ ಹೋಗ್ತಿದ್ಯಾ? ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇತ್ತು ಮೇಡಮ್, ಅದಕ್ಕೆ ಹೊರಡ್ತಾ ಇದ್ದೆ. ಕೆಲ್ಸನ? ನನಗೆ ಗೊತ್ತಿರೋ ಹಾಗೆ ಅಪ್ಪನೂ ಇವತ್ತು ಮನೇಲೇ ಇರ್ತಾರೆ. ಅವರಂತೂ ನಿನ್ನ ಕರೆದಿರಲ್ಲ. ಇನ್ಯಾವ ಕೆಲಸ ಇದೆ ಸುಬ್ಬು? ಹಂಗಂದ್ರೆ ಆಗುತ್ತಾ ಮೇಡಮ್? ಯಜಮಾನರು ಮನೇಲಿದ್ರು, ಅವ್ರಿಗೆ ಸಂಬಂಧಪಟ್ಟಿರೋ ಕೆಲಸ ಒಂದಷ್ಟಿದೆ, ಅದನ್ನೆಲ್ಲ ಮುಗಿಸ್ಬೇಕು ನಾನು. ಅದು ಏನೇ ಇರಲಿ ಸುಬ್ಬು, ಬೇಕಿದ್ರೆ ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಅಲ್ಲ ಕಣೋ, ಇವತ್ತು ಹಬ್ಬ ಸುಬ್ಬು. ಹಬ್ಬದಲ್ಲಿ ಬೇವು ಬೆಲ್ಲ ಜೊತೆಗೆ ತಿಂದರೆ ಸಾಲದು. ಕಷ್ಟ ಸುಖಗಳನ್ನ ಜೊತೆಯಾಗಿ ಎದುರಿಸ್ತೀವಿ ಅಂತ ಮದುವೆ ಆಗಿರೋದು ನಾವು. ನಾವಿಬ್ರು ಹಬ್ಬದಲ್ಲಿ ಜೊತೆಯಾಗಿದ್ರೆ ತಾನೇ ಅದಕ್ಕೊಂದು ಅರ್ಥ. ಜೊತೆಯಾಗಿ ಇದ್ದೀವಲ್ಲ ಮೇಡಮ್, ಏನೋ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನೀವು ನಿಮ್ಮಿಂದ ದೂರನೇ ಆಗ್ತಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಅಯ್ಯೋ, ನಾನು ಹಾಗೆ ಹೇಳ್ತಿಲ್ಲ ಸುಬ್ಬು. ನೀನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿರೋದನ್ನ ನೋಡ್ತಾ ಇದ್ರೆ ಹಬ್ಬಕ್ಕಿಂತ ಮುಖ್ಯವಾದ ಕೆಲಸ ನಿನಗೆ ಇನ್ನೇನಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ನಿನ್ನ ತಂಗಿ ಮನೆಗೆ ಬಂದಿದ್ದಾಳೆ, ಅವಳು ಗಂಡ ಬಂದಿದ್ದಾರೆ, ನಾನು ಹಬ್ಬದ ಅಡುಗೆ ಮಾಡಿದ್ದೀನಿ, ಇದನ್ನೆಲ್ಲ ಬಿಟ್ಟು ಹೋಗ್ತಿದ್ಯಲ್ಲ, ಸರಿನಾ ಇದು? ಮೇಡಮ್, ನೀವು ನನಗೇನೂ ಕೇಳ್ಬಿಡಿ. ನನಗೆ ಇವಾಗ ಏನು ಹೇಳೋದಕ್ಕೂ ಟೈಮ್ ಇಲ್ಲ. ಬಂದಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಪ್ಲೀಸ್ ಮೇಡಮ್, ತುಂಬ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಬಂದ್ಬಿಡ್ತೀನಿ. ಬೇಜಾರು ಮಾಡ್ಕೊಂಬಿಡಿ. ಸರಿ ಸರಿ, ಆಯಿತು ಆಯಿತು ಆಯಿತು. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಹೋಗಲೇಬೇಕು ಅಂತ ಹೇಳ್ತಿದ್ಯಾ ಅಂದರೆ ಯಾವುದೋ ಒಂದು ಮುಖ್ಯವಾದ ಕೆಲಸನೇ ಇರುತ್ತೆ ಅನಿಸುತ್ತೆ. ಸರಿ ಆಯಿತು, ನೀನು ಹೋಗ್ಬಿಟ್ಬಾ. ಆದರೆ ಇವತ್ತು ರಾತ್ರಿ ಊಟಕ್ಕೆ ನಿನ್ನ ಮನೆಗೆ ಬರಲೇಬೇಕು. ನಾನು ಕಾಯ್ತಾ ಇರ್ತೀನಿ. ನಾನೇ ನನ್ನ ಕೈಯಾರ ಹಬ್ಬದ ಅಡುಗೆ ಮಾಡಿದ್ದೀನಿ. ನಾವಿಬ್ಬರು ಒಟ್ಟಿಗೆ ಕೂತು ಊಟ ಮಾಡೋಣ. ಸರಿ ಮೇಡಮ್, ಆಯಿತು, ಒಟ್ಟಿಗೆ ಊಟ ಮಾಡೋಣ.